ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಈ ಪ್ರಪಂಚದಲ್ಲಿರುವ ಅತ್ಯಂತ ಅದೃಷ್ಟವಂತ ವ್ಯಕ್ತಿಗಳನ್ನ ನೋಡೋಣ. ಇವರ ಅದೃಷ್ಟವನ್ನ ನೋಡಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯಗೊಳ್ತೀರಾ. ಇದರಿಂದ ಆಸಕ್ತಿಯಾಗಿರುವ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಕೆಲವು ವ್ಯಕ್ತಿಗಳು ಸರಿಯಾದ ಸಮಯಕ್ಕೆ ದೇವರಂತೆ ಬರ್ತಾರೆ. ಅದು ಹೇಗೆ ಅನ್ನೋದು ಈ ಅದ್ಭುತವಾದ ಘಟನೆಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 2023 ಜೂನ್ ತಿಂಗಳಲ್ಲಿ ಅಮೆರಿಕಾಗೆ ಸೇರಿದ ಟೈಲರ್ ಎಂಬ ಈ ವ್ಯಕ್ತಿ ಅರಿಗಾವ್ನಲ್ಲಿರುವ ಮಾಲ್ಟನಾಮಾ ವಾಟರ್ ಫಾಲ್ಗೆ ಹೈಕಿಂಗ್ ಹೋಗಿರ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅಲ್ಲಿ ಯಾರೋ ಮಹಿಳೆ ಹೆಲ್ಪ್ ಅಂತ ಜೋರಾಗಿ ಕೂಗುವ ಶಬ್ದ ಕೇಳಿಸುತ್ತೆ. ಆಗ ತಕ್ಷಣವೇ ಟೈಲರ್ ಆ ಶಬ್ದ ಬರ್ತಿರುವ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಒಂದು ಮಹಿಳೆ ಗುಂಡಿಯಲ್ಲಿ ಬೀಳ್ತಿರುವ ತನ್ನ ತಾಯಿಯನ್ನ ಕಾಪಾಡಲು ಪ್ರಯತ್ನಿಸ್ತಿರ್ತಾಳೆ. ಆಗ ತಕ್ಷಣವೇ ಟೈಲರ್ ಆ ಮಹಿಳೆಗೆ ಸಹಾಯ ಮಾಡಿ ಆಕೆಯ ತಾಯಿಯನ್ನ ಗುಂಡಿಯಿಂದ ಮೇಲೆ ಕೆತ್ತಾನೆ. Big hoist here. 1, 2, 3. ಆ ತಾಯಿಯನ್ನ ಕಾಪಾಡಿದ ಮೇಲೆ ಆ ಮಹಿಳೆಗೆ ಒಂದು ಕೈ ಕಟ್ಟಾಗಿರುವ ವಿಷಯ ಗೊತ್ತಾಗುತ್ತೆ. ತನಗಿರೋ ಒಂದೇ ಒಂದು ಕೈಯಿಂದ ತನ್ನ ತಾಯಿಯನ್ನ ಕಾಪಾಡಲು ಪ್ರಯತ್ನಿಸ್ತಿರ್ತಾಳೆ. ಆ ದಿನ ಟೈಲರ್ ಮಾಡಿದ ಈ ಕೆಲಸವನ್ನ ನೋಡಿ ಇಡೀ ವಿಶ್ವವೆಲ್ಲ ಟೈಲರ್ನ ಮೆಚ್ಚಿಕೊಳ್ಳುತ್ತೆ. ಟೈಲರ್ ಮಾಡಿದ ಈ ಒಳ್ಳೆ ಕಾರ್ಯಕ್ಕಾಗಿ ಒಂದು ಲೈಕ್ ಮಾಡಿ. ಇಲ್ಲೊಂದು ಮಹಿಳೆ ಫ್ರೂಟ್ ಬಾಕ್ಸ್ ನ ಕಾರಲ್ಲಿ ಇಡಲು ಹೋಗ್ತಿರ್ತಾಳೆ. ಆದ್ರೆ ಹತ್ರಕ್ಕೆ ಹೋದಾಗ ಕಾರ್ ಡೋರ್ ಓಪನ್ ಆಗಿರೋದನ್ನ ನೋಡಿ ಸಂದೇಹ ಪಡ್ತಾ ಹತ್ರ ಹೋಗಿ ನೋಡಿದ್ರೆ ಒಂದೇ ಸಲ ಅಲ್ಲಿ ಇದ್ದದ್ದನ್ನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಅದರಲ್ಲಿ ಒಂದು ಕರಡಿ ಕೂತಿರುತ್ತೆ. ಆ ಕರಡಿಯನ್ನ ನೋಡಿ ಶಾಕ್ ಆದ ಈ ಮಹಿಳೆ ತಕ್ಷಣವೇ ಕಾರ್ ಡೋರ್ ನ ಲಾಕ್ ಮಾಡಲು ಪ್ರಯತ್ನಿಸ್ತಾಳೆ. ಆದ್ರೆ ಅದು ಸಾಧ್ಯವಾಗದೇ ಇದ್ದುದರಿಂದ ತುಂಬಾ ಭಯ ಪಟ್ಟು ಜೋರಾಗಿ ಕಿರುಚುತ್ತಾ ಮನೆ ಒಳಗಡೆ ಓಡಿ ಹೋಗ್ತಾಳೆ. ಇಲ್ಲಿ ಈ ಮಹಿಳೆಯ ಅದೃಷ್ಟ ಏನೆಂದ್ರೆ ಆ ಕರಡಿ ಈಕೆಯ ಹಿಂದೆ ಬೀಳದೆ ಅಲ್ಲಿಂದ ಓಡಿ ಹೋಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಅದೃಷ್ಟ ಮತ್ತೆ ದುರದೃಷ್ಟ ಎರಡನ್ನೂ ಒಂದೇ ಸಲ ಬಂದು ಬಿಡ್ತವೆ. ಅದು ಹೇಗೆ ಅನ್ನೋದು ಈತನನ್ನ ನೋಡಿದ್ರೆ ಅರ್ಥವಾಗುತ್ತೆ. ಮಳೆಗಾಲದಲ್ಲಿ ರಿಲ್ಯಾಕ್ಸ್ ಆಗಿ ಬೀಚಲ್ಲಿ ಎಂಜಾಯ್ ಮಾಡ್ತಿರುವ ಇವರಿಗೆ ಊಹಿಸದೆ ಏರ್ಪಟ್ಟ ಸಿಡಿಲನ್ನ ನೋಡಿ ಅಲ್ಲಿದ್ದವರೆಲ್ಲರೂ ಬೆಚ್ಚಿ ಬೀಳ್ತಾರೆ. ಇಲ್ಲಿ ಅದೃಷ್ಟ ಏನೆಂದ್ರೆ ಆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಯಾರು ಇಳಿದಿರೋದಿಲ್ಲ. ಯಾಕಂದ್ರೆ ನೀರಲ್ಲಿ ಸಿಡಿಲು ಬಿದ್ದಾಗ ಅದು ತುಂಬಾ ದೂರದವರೆಗೂ ಹೋಗುತ್ತೆ. ಇಷ್ಟೇ ಅಲ್ಲದೆ ನೀರಲ್ಲಿರುವವರಿಗೆ ಶಾಕ್ ಕೂಡ ಹೊಡೆಯುತ್ತೆ. ಅದೇ ರೀತಿ ಈ ಅದೃಷ್ಟ ಹೊಂದಿರುವ ಈ ಪಕ್ಷಿಯನ್ನ ಒಮ್ಮೆ ನೋಡಿ. ವಿಲ್ ಶೇರ್ ಎಂಬ ಈ ಪೈಲಟ್ ತನ್ನ ಪ್ಲೇನ್ ನಲ್ಲಿ ನಾರ್ತ್ ಕ್ಯಾರೋಲಿನಾಗೆ ಹೋಗ್ತಿರ್ತಾನೆ. ಆಗ ಸಡನ್ ಆಗಿ ಮಾರ್ಗ ಮಧ್ಯದಲ್ಲಿ ಆ ಪ್ಲೇನ್ ನ ಇಂಜಿನ್ ಫೇಲ್ ಆಗುತ್ತೆ. ಇದರಿಂದ ಆ ಪ್ಲೇನ್ ನ ಆಗಿಂದಾಗಲೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾಗುತ್ತೆ. ಆದ್ರೆ ಈತನು ಇಷ್ಟು ಬ್ಯುಸಿಯಾದ ಹೈವೇ ಮೇಲೆ ಹೇಗೆ ಲ್ಯಾಂಡಿಂಗ್ ಮಾಡ್ತಿದ್ದಾನೆ ನೋಡಿ. ಇಲ್ಲಿ ಈ ಪೈಲಟ್ ನ ಅದೃಷ್ಟನೋ ಅಥವಾ ಈತನ ಚಾಣಾಕ್ಷತೆ ಏನೋ ಗೊತ್ತಿಲ್ಲ. ಆದ್ರೆ ತುಂಬಾ ಬ್ಯುಸಿಯಾಗಿರುವ 4 ಲೈನ್ ಹೈವೇ ಮೇಲೆ ಲ್ಯಾಂಡ್ ಮಾಡಿದ್ರು ಕೂಡ ಯಾವುದೇ ಅಪಘಾತವಾಗದೆ ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಾನೆ. ಈ ವ್ಯಕ್ತಿ ಫ್ಲೋರಿಡಾದಲ್ಲಿನ ಸಮುದ್ರದಲ್ಲಿ ಸ್ಕೈ ಬೋರ್ಡಿಂಗ್ ಮಾಡ್ತಾ ಇರ್ತಾನೆ. ತುಂಬಾ ಹೊತ್ತು ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ನಂತರ ನಡೆದದ್ದನ್ನ ಕಂಡು ಸ್ಕೈ ಬೋರ್ಡಿಂಗ್ ಮಾಡ್ತಿದ್ದ ವ್ಯಕ್ತಿಯೊಂದೇ ಅಲ್ಲ, ಈ ಕ್ಲಿಪ್ ನ ನೋಡಿದವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಅದು ಯಾಕೆ ಅನ್ನೋದು ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾಯ್ತಾ? ನಿಮಗೆ ಅಲ್ಲಿ ಏನಾದ್ರೂ ಕಾಣಿಸ್ತಾ? ಹಾಗಾದ್ರೆ ಒಂದ್ಸಲ ಈ ಕ್ಲಿಪ್ ನ ಸ್ಲೋ ಮೋಷನ್ ಅಲ್ಲಿ ನೋಡಿ. ಈ ವ್ಯಕ್ತಿ ಚಲಿಸ್ತಿರುವಾಗ ಈ ವ್ಯಕ್ತಿಯ ಬೋರ್ಡ್ ಭಯಂಕರವಾದ ತಿಮಿಂಗಲದ ಮೇಲಿಂದ ಹೋಗುತ್ತೆ. ಇಲ್ಲಿ ಅದೃಷ್ಟ ಏನೆಂದ್ರೆ ಈತನು ಅದರ ಮೇಲಿಂದ ಹೋದ್ರೂ ಕೂಡ ಆ ತಿಮಿಂಗಲ ಕೋಪಗೊಳ್ಳೋದಿಲ್ಲ. ಇದರಿಂದ ಈತನು ಲಕ್ಕಿಯಾಗಿ ಬಚಾವಾಗ್ತಾನೆ. ಅಮೆರಿಕಾದಲ್ಲಿ ನಿವಾಸಿಸ್ತಿರುವ ಈ ವ್ಯಕ್ತಿ ಲೋಹದ ವಸ್ತುಗಳನ್ನ ಕೊಂಡುಕೊಂಡು ಮತ್ತೆ ಅವುಗಳನ್ನ ರೀಸೇಲ್ ಮಾಡುವ ಬಿಸ್ನೆಸ್ ನ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಈ ವ್ಯಕ್ತಿ $2400 ಅಂದ್ರೆ 2 ಲಕ್ಷ ರೂಪಾಯಿಯಷ್ಟು ಹಣವನ್ನ ಖರ್ಚು ಮಾಡಿ ಕೆಲವೊಂದು ಕಬ್ಬಿಣದ ವಸ್ತುಗಳನ್ನ ಕೊಂಡುಕೊಳ್ತಾನೆ. ಅದರಲ್ಲಿ ಈ ಲಾಕರ್ ಕೂಡ ಇರುತ್ತೆ. ಅದನ್ನ ಮಾರಾಟ ಮಾಡಿದ ವ್ಯಕ್ತಿ ಹೇಳಿದಂತೆ ಈ ಲಾಕರ್ ತುಂಬಾ ದಿನದಿಂದ ಹಾಗೆ ಬಿದ್ದಿದೆ, ಇದರಲ್ಲಿ ಏನು ಇರೋದಿಲ್ಲ ಅಂತ ಹೇಳಿರ್ತಾನೆ. ಆದ್ರೂ ಕೂಡ ಈ ವ್ಯಕ್ತಿ ಅದನ್ನ
ಖರೀದಿಸಿ ಇದನ್ನ ಮರಳಿ ಮತ್ತೆ ರೀಸೇಲ್ ಮಾಡುವುದಕ್ಕೂ ಮುಂಚೆ ಒಂದ್ಸಲ ಓಪನ್ ಮಾಡಿ ನೋಡೋಣ ಅಂತ ಅಂದ್ಕೊಳ್ತಾನೆ. ತುಂಬಾ ಕಷ್ಟಪಟ್ಟು ಅದನ್ನ ಓಪನ್ ಮಾಡಿದ ಮೇಲೆ ಅದರಲ್ಲಿ ಇದ್ದಿದ್ದನ್ನ ನೋಡಿ ಆತನು ಶಾಕ್ ಆಗ್ತಾನೆ. ಯಾಕಂದ್ರೆ ಅದರಲ್ಲಿ ಏನಿದ್ದವು ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಇದರಲ್ಲಿ ಬಂಗಾರದ ಸರ, ಬೆಳ್ಳಿ ಸರ, ಹಾಗೆ ಆಂಟಿಕ್ ವಾಚಸ್, ಕಾಯಿನ್ಸ್, ರಿಂಗ್ಸ್ ನಂತಹ ಅನೇಕ ಆಂಟಿಕ್ ಐಟಮ್ಸ್ ಇರ್ತವೆ. ಸೊ ಕೇವಲ 2 ಲಕ್ಷದಿಂದ ಈತನಿಗೆ ದೊಡ್ಡ ಲಾಟ್ರಿನೇ ಸಿಗುತ್ತೆ. ಹಾಗೇನೆ ಒಂದ್ಸಲ ಈ ಬೈಕರ್ನ ಅದೃಷ್ಟ ನೋಡಿ. ಈ ಕ್ಲಿಪ್ ನ ನೋಡಿದವರಿಗೇನೆ ಫ್ಯೂಸ್ ಹಾರಿ ಹೋಗ್ತವೆ. ಬಹುಶಃ ಸಾವಿನ ಕದ ತಟ್ಟೋದು ಅಂದ್ರೆ ಇದೇ ಅಂತ ಹೇಳಬಹುದು. ಈ ಕ್ಲಿಪ್ ನ ನೋಡಿ, ಇದು ಯಾವುದೋ ಸಿನಿಮಾದ ದೃಶ್ಯ ಅಂತ ಅಂದ್ಕೊಳ್ಬೇಡಿ. ಇದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದ ಶಾಕಿಂಗ್ ವಿಡಿಯೋ. ಇಷ್ಟಕ್ಕೂ ಇಲ್ಲಿ ನಡೆದದ್ದು ಏನಂದ್ರೆ, ಈ ಯುವಕನ ಹಿಂದೆ ಬಿದ್ದಿದ್ದ ಚಿರತೆ ಅಪಾರ್ಟ್ಮೆಂಟ್ ನ ಕಾರಿಡಾರ್ ವರ್ಗೂ ಬರುತ್ತೆ. ಅಲ್ಲಿ ಒಂದು ಡೋರ್ ಓಪನ್ ಆಗಿದ್ದರಿಂದ ಈತನು ಆ ಮನೆ ಒಳಗಡೆ ಹೋಗಿ ಬಚಾವಾಗ್ತಾನೆ. ಇಲ್ಲದಿದ್ರೆ ಅಂದು ಚಿರತೆಯ ಕೈಯಲ್ಲಿ ಈತನ ಜೀವನೇ ಹೋಗ್ತಿತ್ತು. ಇಲ್ಲೊಬ್ಬ ವ್ಯಕ್ತಿ ಒಂದು ಐರನ್ ಫ್ರೇಮ್ ನ ಹಗ್ಗದಿಂದ ಕಟ್ಟಿ ಕೆಳಗಡೆ ಬೀಳಿಸಬೇಕು ಅಂತ ಅಂದ್ಕೊಳ್ತಾನೆ. ಆದ್ರೆ ಈತನ ಹುಚ್ಚು ಕೆಲಸದಿಂದ ಈತನ ಪ್ರಾಣಾನೇ ಹೋಗ್ತಿತ್ತು ಅನ್ನೋದನ್ನ ಆತನು ಊಹೆ ಮಾಡಿರೋದಿಲ್ಲ. ಅದೃಷ್ಟವಶಾತ್ ಆ ಫ್ರೇಮ್ ಸ್ವಲ್ಪ ಹಿಂದೆ ಬೀಳುತ್ತೆ. ಇಲ್ಲದಿದ್ರೆ ಈತನ ಪ್ರಾಣ ಸ್ಥಳದಲ್ಲೇ ಹಾರಿ ಹೋಗ್ತಿತ್ತು. ಇಲ್ಲಿ ಈ ಮಹಿಳೆ ಮೇಲೆ ನೋಡೋದನ್ನ ಒಂದು ಕ್ಷಣ ತಡ ಮಾಡಿದ್ರು ಕೂಡ ಆ ಮಗುವಿಗೆ ಭಾರಿ ಹಾನಿಯಾಗ್ತಿತ್ತು. ನೀವು ಈಗಿನವರೆಗೂ ದೊಡ್ಡ ದೊಡ್ಡ ಟ್ರಕ್ ಡ್ರೈವರ್ಸ್ ನ ನೋಡಿರ್ತೀರಾ, ಆದ್ರೆ ಇಂತಹ ಟ್ಯಾಲೆಂಟೆಡ್ ಟ್ರಕ್ ಡ್ರೈವರ್ ನ ಎಂದೂ ನೋಡಿರೋದಿಲ್ಲ. ಇಲ್ಲಿ ಊಹಿಸಲಾಗದ ಸಂದರ್ಭದಲ್ಲಿ ಎದುರುಗಡೆ ಬಂದ ಟ್ರಕ್ ನ ನೋಡಿ ಆ ಟ್ರಕ್ ಡ್ರೈವರ್ ಸ್ಟೇರಿಂಗ್ ನ ಹೇಗೆ ತಿರುಗಿಸ್ತಾನೆ ಅಂದ್ರೆ ಟ್ರಕ್ ನಂತೆ ಅಲ್ಲದೆ ಹಾವಿನಂತೆ ಬದಲಾಗಿ ಯಾರಿಗೂ ಚಿಕ್ಕ ಪೆಟ್ಟು ಕೂಡ ಬೀಳದಂತೆ ಹೋಗುತ್ತೆ. ಪ್ರಪಂಚದ ಅತ್ಯಂತ ಅದೃಷ್ಟವಂತ ಕುಟುಂಬ ಯಾವುದು ಅಂತ ಕೇಳಿದ್ರೆ ಈ ಬಾತುಕೋಳಿಯ ಕುಟುಂಬ ಅಂತ ಹೇಳಬಹುದು. ಇಲ್ಲಿ ಒಬ್ಬ ಮಹಿಳೆ ಮೊಸಳೆಯ ಪಕ್ಕದಲ್ಲೇ ಸ್ವಿಮ್ ಮಾಡ್ತಿರ್ತಾಳೆ. ಆದ್ರೆ ಅದೃಷ್ಟವಶಾತ್ ಆ ಮೊಸಳೆ ಆಕೆಯ ಮೇಲೆ ದಾಳಿ ಮಾಡೋದಿಲ್ಲ. ಕಳೆದ ವರ್ಷ ಬೆಂಗಳೂರಿನ ಅನೇಕ ಸ್ಥಳಗಳಲ್ಲಿ ಚಿರತೆ ಓಡಾಡ್ತಿರೋದು ಕಾಣಿಸ್ಕೊಳ್ಳುತ್ತೆ. ಈ ಚಿರತೆ ಅಪಾರ್ಟ್ಮೆಂಟ್ಸ್ ಪಾರ್ಕಿಂಗ್ ಏರಿಯಾದಲ್ಲಿ ಓಡಾಡ್ತಿರೋದನ್ನ ನೋಡಿ ಜನರೆಲ್ಲರೂ ಮತ್ತಷ್ಟು ಭಯ ಪಡ್ತಾರೆ. ಇದೇ ರೀತಿ 5 ದಿನಗಳು ಈ ಚಿರತೆ ಸುತ್ತಾಡುತ್ತೆ. ಇದರಿಂದ ಪೊಲೀಸರೇ ನೇರವಾಗಿ ಬಂದು ಚಿರತೆ ಇದೆ, ಎಲ್ಲರೂ ಸುರಕ್ಷಿತವಾಗಿರಿ, ಎಚ್ಚರವಾಗಿರಿ ಅಂತ ಹೇಳಬೇಕಾಗುತ್ತೆ. ಆದ್ರೆ ಇಲ್ಲಿ ಅದೃಷ್ಟ ಏನಂದ್ರೆ 5 ದಿನಗಳ ಕಾಲ ಈ ಚಿರತೆ ಮನುಷ್ಯರ ಪಕ್ಕದಲ್ಲೇ ಇದ್ರೂ ಕೂಡ ಯಾರಿಗೂ ಯಾವುದೇ ಹಾನಿ ಮಾಡೋದಿಲ್ಲ. 5 ದಿನಗಳ ನಂತರ 30 ಜನರ ಅರಣ್ಯಾಧಿಕಾರಿಗಳ ತಂಡ ಈ ಚಿರತೆಯನ್ನ ಹಿಡಿದುಕೊಳ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.